ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ಪಂಚರಾಜ್ಯಗಳ ಒಂದು ಚುನಾವಣೆಯ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅತಿ ದೊಡ್ಡ ಭವಿಷ್ಯ ಹೊರಬೀಳ್ತಾ ಇದೆ ಸ್ನೇಹಿತರೆ. ಸಟ್ಟಾ ಬಜಾರ್ನ ಅಂಕಿ ಅಂಶಗಳು ಹೊರಬಿರ್ತಾ ಇದೆ. ಸೊ ಸಟ್ಟಾ ಬಜಾರಲ್ಲಿ ಯಾವ ಪಕ್ಷದ ಪರವಾಗಿ ಹೆಚ್ಚು ಬೆಡ್ಡಿಂಗ್ ಆಗ್ತಾ ಇದೆ, ಯಾವ ಪಕ್ಷದ ಪರವಾಗಿ ಹೆಚ್ಚು ಒಲವನ್ನು ತೋರಿಸ್ತಾ ಇದೆ ಸಟ್ಟಾ ಬಜಾರ್ ಅನ್ನುವಂಥದ್ದು. ಸ್ನೇಹಿತರೆ, ಇಂದಿನ ಒಂದು ಚುನಾವಣೆಗಳ ಇತಿಹಾಸವನ್ನು ನೋಡಿದಾಗ, ಇಂದಿನ ಚುನಾವಣಾ ಫಲಿತಾಂಶಗಳ ಇತಿಹಾಸವನ್ನು ನೋಡಿದಾಗ ಸಟ್ಟಾ ಬಜಾರ್ ಕೊಡ್ತಾ ಇದ್ದಂತಹ, ಸಟ್ಟಾ ಬಜಾರ್ ಹೇಳಿದಂತಹ ಭವಿಷ್ಯಗಳು ನಿಜವಾಗಿದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಸಟ್ಟಾ ಬಜಾರಲ್ಲಿ ಆಗ್ತಾ ಇರ್ತಕ್ಕಂತಹ, ಅದು ಕೊಡ್ತಾ ಇರ್ತಕ್ಕಂತಹ ಅಂಕಿ ಅಂಶಗಳು ಏನು ಫಲಿತಾಂಶಕ್ಕೆ ಹತ್ತಿರವಾಗಿರುತ್ತೆ ಅನ್ನುವಂಥದ್ದು. ಸೊ ಅದರಿಂದ ಸಟ್ಟಾ ಬಜಾರ್ನ ಅಂಕಿ ಅಂಶಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ಸಟ್ಟಾ ಬಜಾರಲ್ಲಿ ಯಾವ ಪಕ್ಷಕ್ಕೆ ಮುನ್ನಡೆಯನ್ನು ಕೊಡ್ತಾ ಇದ್ದಾರೆ, ಯಾವ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಅಂಕಿ ಅಂಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ ಅಂತ ಹೇಳ್ತಾ, ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಪಂಚರಾಜ್ಯಗಳಲ್ಲಿ ಅದರಲ್ಲೂ ಕೂಡ ಅಸ್ಸಾಂ, ವೆಸ್ಟ್ ಬೆಂಗಾಲ್ ಜೊತೆಗೆ ಕೇರಳಂ, ಅದರ ಜೊತೆಗೆ ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಟ್ಟಾ ಬಜಾರ್ ಒಂದು ಭವಿಷ್ಯವನ್ನು ನುಡಿದಿದೆ, ಅಂಕಿ ಅಂಶವನ್ನು ಕೊಟ್ಟಿದೆ. ಸೊ 1 by 1 ರಾಜ್ಯದ ಒಂದು ಅಂಕಿ ಅಂಶವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊಟ್ಟ ಮೊದಲನೇ ಬಾರಿಗೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಅಂಕಿ ಅಂಶವನ್ನು ನೋಡ್ತಾ ಹೋಗೋಣ. ಸಟ್ಟಾ ಬಜಾರ್ ಯಾವ ಭವಿಷ್ಯವನ್ನು ನುಡಿತಾ ಇದೆ, ಅಲ್ಲಿ ಯಾರು ಸರ್ಕಾರವನ್ನು ನಡೆಸ್ತಾರೆ ಅನ್ನುವಂಥ ಒಂದು ಅಂಕಿ ಅಂಶವನ್ನು ಕೊಡ್ತಾ ಇದೆ. ಸೊ ಅಸ್ಸಾಂ, ಅಲ್ಲಿರ್ತಕ್ಕಂತಹ ವಿಧಾನಸಭಾ ಸ್ಟ್ರೆಂತ್ ಎಷ್ಟಪ್ಪ ಅಂದರೆ 126 ಅನ್ನುವಂಥದ್ದು. ಸೊ ಅಸ್ಸಾಂನಲ್ಲಿ ಸರ್ಕಾರವನ್ನು ನಡೆಸಬೇಕು ಅಂತಂದರೆ ಬರೋಬ್ಬರಿ 64 ಶಾಸಕರ ಬೆಂಬಲ ಬೇಕು ಅನ್ನುವಂಥದ್ದು. ಸೊ ಈ ಮುಖಾಂತರ ಸಟ್ಟಾ ಬಜಾರ್ ಕೊಡ್ತಾ ಇದೆ. ಸೊ NDA ಮೈತ್ರಿಕೂಟ ಅತಿ ದೊಡ್ಡ ಮೈತ್ರಿಕೂಟವಾಗಿ ಹೊರಹೊಮ್ಮತಾ ಇದೆ. ಮುಖಾಂತರ ಬರೋಬ್ಬರಿ 97ರಿಂದ 99 ಸ್ಥಾನ ಗಳಿಕೆಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ ಕೇವಲ 23ರಿಂದ 25 ಕ್ಷೇತ್ರಗಳಿಗೆ ಸೀಮಿತವಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಈ ಮುಖಾಂತರ ಸಟ್ಟಾ ಬಜಾರ್ ಭವಿಷ್ಯದ ಪ್ರಕಾರ ಅಸ್ಸಾಂನಲ್ಲಿ NDA ಮೈತ್ರಿಕೂಟದ ನೇತೃತ್ವದ ಸರ್ಕಾರ ರಚನೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇನ್ನು 2011ರ ಫಲಿತಾಂಶವನ್ನು ನೋಡಿದಾಗ, ಸೊ NDA ಮೈತ್ರಿಕೂಟ 75 ಕ್ಷೇತ್ರಗಳನ್ನು ಗೆಲ್ಕೊಂಡಿತ್ತು ಅನ್ನುವಂಥದ್ದು. ಕಾಂಗ್ರೆಸ್ ಬರೋಬ್ಬರಿ 60 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು ಅನ್ನುವಂಥದ್ದು. ಅಂದರೆ NDA ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಕೇವಲ 15 ಶಾಸಕರ ಒಂದು 15 ಶಾಸಕರ ಒಂದು ಡಿಫ್ರೆನ್ಸ್ ಇತ್ತು ಅನ್ನುವಂಥದ್ದು. ಬಟ್ ಈಗ ಬರ್ತಾ ಇರ್ತಕ್ಕಂಥ ಒಂದು ಫಲಿತಾಂಶದ ಪ್ರಕಾರ, ಏನು ಸಟ್ಟಾ ಬಜಾರ್ನ ಒಂದು ಅಂಕಿ ಅಂಶದ ಪ್ರಕಾರ NDA ಮತ್ತು ಕಾಂಗ್ರೆಸ್ನ ನಡುವೆ ಅತಿ ದೊಡ್ಡ ಗ್ಯಾಪನ್ನು ತೋರಿಸ್ತಾ ಇದ್ದಾರೆ ಅಂಕಿ ಅಂಶದಲ್ಲಿ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಮತ್ತೊಮ್ಮೆ ಅಸ್ಸಾಂನಲ್ಲಿ NDA ಮೈತ್ರಿಕೂಟದ ಹೇಮಂತ್ ಬಿಶ್ವ ಶರ್ಮಾ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಅಥವಾ ಆಡಳಿತ ವಿರೋಧಿ ಅಲೆಯಿಂದ ಏನಾದರೂ ಕೊಚ್ಚಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಪಂಚರಾಜ್ಯಗಳಲ್ಲಿ ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ರಾಜ್ಯ ಪಶ್ಚಿಮ ಬಂಗಾಳ ಅನ್ನುವಂಥದ್ದು. ಸ್ನೇಹಿತರೆ, ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಾಗೆ ಒಂದು ಫಲಿತಾಂಶವನ್ನು ಕೊಡ್ತಾ ಇದೆ ಸಟ್ಟಾ ಬಜಾರ್. ಯಾಕಂದರೆ ಈ ಬಾರಿ ಪಶ್ಚಿಮ ಬಂಗಾಳ ಅನ್ನುವಂಥದ್ದು ರಾಜಕೀಯ ಜಿದ್ದಿಗೆ ಕಾರಣವಾಗಿದೆ. ಈ ಬಾರಿ ಮೋದಿನ ಅಥವಾ ದೀದಿನ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಗ್ತಾ ಇದೆ. ಖುದ್ದು ಅಮಿತ್ ಶಾ ಮತ್ತು ಮೋದಿ ಅವರು ಹೇಳ್ತಾ ಇದ್ದಾರೆ, ಈ ಬಾರಿ TMC ಮುಕ್ತ ಪಶ್ಚಿಮ ಬಂಗಾಳವನ್ನು ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಸೊ ಈ ಬಾರಿ BJP ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ ದಿನದಿಂದ TMC ಎಲ್ಲ ಗೂಂಡಗಳನ್ನು ಕೂಡ ನಾವು ನಿರ್ನಾಮ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅತಿ ದೊಡ್ಡ ರಾಜಕೀಯ ಜಿದ್ದಿಗೆ ಕಾರಣವಾಗಿದೆ ಪಶ್ಚಿಮ ಬಂಗಾಳದ ಒಂದು ವಿಧಾನಸಭಾ ಚುನಾವಣೆ ಅನ್ನುವಂಥದ್ದು. ಸ್ನೇಹಿತರೆ, ಸಟ್ಟಾ ಬಜಾರ್ ಕೊಡ್ತಾ ಇದೆ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿರ್ತಕ್ಕಂತಹ ವೆಸ್ಟ್ ಬೆಂಗಾಲಲ್ಲಿ 294 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅನ್ನುವಂಥದ್ದು. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರವನ್ನು ನಡೆಸಬೇಕು ಅಂತಂದರೆ 148 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂಥದ್ದಾಗುತ್ತೆ. ಸೊ ಅದರಿಂದ ವೆಸ್ಟ್ ಬೆಂಗಾಲ್ನಲ್ಲಿ TMCಗೆ ಕೊಡ್ತಾ ಇದೆ ಸಟ್ಟಾ ಬಜಾರ್ 158ರಿಂದ 161 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ BJP 127ರಿಂದ 130 ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು. ಸೊ ಸಟ್ಟಾ ಬಜಾರ್ನ ಭವಿಷ್ಯದ ಪ್ರಕಾರ, ಸಟ್ಟಾ ಬಜಾರ್ನ ಅಂಕಿ ಅಂಶದ ಪ್ರಕಾರ, ಸೊ ವೆಸ್ಟ್ ಬೆಂಗಾಲ್ನಲ್ಲಿ TMC ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿ ಮುಂಚೆ ಗಳಿಸಿರ್ತಕ್ಕಂಥ ಸ್ಥಾನಗಳಲ್ಲಿ ಕುಸಿತ ಕಾಣ್ಬೋದು, ಬಟ್ ಸರಳ ಬಹುಮತದೊಂದಿಗೆ ಅದು ಅಧಿಕಾರವನ್ನು ನಡೆಸುತ್ತೆ ಅನ್ನುವಂಥದ್ದು ಹೇಳ್ತಿದ್ರೆ. ಈ ಮುಖಾಂತರ ಮಮತಾ ಬ್ಯಾನರ್ಜಿಯವರು ಮತ್ತೊಮ್ಮೆ ಅಧಿಕಾರ ಉಳಿಸಿಕೊಳ್ಳುವಲ್ಲಿ
ರಾಜ್ಯಪಾಲರಾಗ್ತಾರೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಇನ್ನು BJP ಹಿಂದೆ ಇದ್ದಂಥ ಸ್ಥಾನಗಳಿಗಿಂತ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ, ಗೇನಿಂಗ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಹೇಳ್ತಿದ್ರೆ. ಸೊ BJP 127 ಕ್ಷೇತ್ರದಿಂದ 130 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಹೇಳ್ತಿದ್ರೆ. ಕಾಂಗ್ರೆಸ್ ಕೇವಲ ಒಂದಂಕಿಗೆ ಸೀಮಿತವಾಗ್ತಿದೆ, 4ರಿಂದ 6 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ 2011ರ ಫಲಿತಾಂಶವನ್ನು ನೋಡಿದಾಗ TMC ಬರೋಬ್ಬರಿ ಅತಿ ದೊಡ್ಡ ಮೈತ್ರಿಕೂಟವಾಗಿ 215 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಅನ್ನುವಂಥದ್ದು. ಸೊ ಅದೇ ರೀತಿ BJP 77 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಅನ್ನುವಂಥದ್ದು 2011ರ ಫಲಿತಾಂಶವನ್ನು ನಾವು ನೋಡಿದಾಗ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಸೊ ಈ ಬಾರಿಯ ಸಟ್ಟ ಬಜಾರ್ನ ಒಂದು ಅಂಕಿಅಂಶದ ಪ್ರಕಾರ ಈ ಬಾರಿ ಮತ್ತೊಮ್ಮೆ ದೀದಿ ಅವರ ಸರ್ಕಾರ ಬರುತ್ತೆ ಸರಳ ಬಹುಮತದೊಂದಿಗೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಕೇರಳಂ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಸಟ್ಟ ಬಜಾರ್ ಏನು ಫಲಿತಾಂಶವನ್ನು ಕೊಡ್ತಾ ಇದೆ. ಸೊ ಅಲ್ಲಿ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ ಅಥವಾ ಏನಾದರೂ UDF ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಈ ಬಾರಿ ಅಧಿಕಾರಕ್ಕೆ ಬರುವ ಅವಕಾಶಗಳಿದೆ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದೆ. ಸೊ ಕೇರಳ 140 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ, ಅದರ ಸ್ಟ್ರೆಂತ್ ಇರ್ತಕ್ಕಂಥದ್ದು. ಸೊ ಅಧಿಕಾರ ನಡೆಸಬೇಕಂದ್ರೆ ಬರೋಬ್ಬರಿ 71 ಕ್ಷೇತ್ರ ಶಾಸಕರ ಒಂದು ಬಲ ಬೇಕು ಅನ್ನುವಂಥದ್ದಾಗುತ್ತೆ. ಇನ್ನು ಸಟ್ಟ ಬಜಾರ್ ಹೇಳ್ತಾ ಇದೆ ಸೊ UDF 75ರಿಂದ 77 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ ಕೇರಳದಲ್ಲಿ ಈ ಬಾರಿ UDF ನೇತೃತ್ವದ ಒಂದು ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ. ಸೊ LDFಗೆ 62ರಿಂದ 64 ಕ್ಷೇತ್ರಗಳನ್ನ ಕೊಡ್ತಾ ಇದೆ. ಸೊ ಈ ಮುಖಾಂತರ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರಿಗೆ ಆಡಳಿತ ವಿರೋಧ ಅಲೆ ಎದುರಾಗುತ್ತೆ. ಈ ಮುಖಾಂತರ ಅದು UDFಗೆ ವರದಾನವಾಗುತ್ತೆ. ಯಾಕಂದರೆ ಸತತ 10 ವರ್ಷಗಳ ಕಾಲ ಒಂದು ಸರ್ಕಾರವನ್ನು ಕೊಡ್ತಾ ಇದೆ ಲೆಫ್ಟ್ ಅನ್ನುವಂಥದ್ದು. ಸೊ ಈ ಮುಖಾಂತರ ಎಲ್ಲೋ ಒಂದು ರೀತಿ ಪಿಣರಾಯಿ ವಿಜಯನ್ಗೆ ಸೊ ಆಡಳಿತ ವಿರೋಧ ಅಲೆ ಎದುರಾಗುತ್ತೆ. ಈ ಮುಖಾಂತರ ಅವರು ತಮ್ಮ ಇರ್ತಕ್ಕಂಥ ಸ್ಥಾನಗಳನ್ನು ಕಳ್ಕೊಳ್ತಾರೆ ಅನ್ನುವಂಥ ಒಂದು ಅಂಕಿಅಂಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದಾಗುತ್ತೆ. ಇನ್ನು 2011ರಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಅಂತಂದರೆ ಸೊ 2011ರಲ್ಲಿ ಇನ್ನು 2021ರ ಫಲಿತಾಂಶದಲ್ಲಿ UDF ಅನ್ನುವಂಥದ್ದು ಕೇವಲ 41 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು. LDF ಬರೋಬ್ಬರಿ 99 ಕ್ಷೇತ್ರಗಳನ್ನು ಒಂದು ಗೆಲ್ಲುವ ಮುಖಾಂತರ 2ನೇ ಬಾರಿಗೆ ಅಧಿಕಾರವನ್ನು ನಡೆಸುತ್ತು ಅನ್ನುವಂಥದ್ದು ಇತಿಹಾಸ ಆಗ್ತದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಹು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಮತ್ತೊಂದು ರಾಜ್ಯ ಯಾವುದಪ್ಪ ಅಂದರೆ ದಕ್ಷಿಣ ಭಾರತದ ತಮಿಳುನಾಡು ಅನ್ನುವಂಥದ್ದು. ಸೊ ಈ ಬಾರಿ ತಮಿಳುನಾಡಿನಲ್ಲಿ ಏನು TVK ಪಕ್ಷದ ಜೋಸೆಫ್ ವಿಜಯ್ ಅವರ ಒಂದು ಎಂಟ್ರಿ ಏನಿದೆಯಲ್ಲ ಅತಿ ದೊಡ್ಡ ಇಂಪ್ಯಾಕ್ಟ್ ಏನಾದರೂ ಮಾಡಿದೆ ಒಂದು ಬ್ಯಾಟಲ್ ಗ್ರೌಂಡಲ್ಲಿ ಅನ್ನುವಂಥದ್ದು. ಯಾಕಂದರೆ ತಮಿಳುನಾಡಿನಲ್ಲಿ ಪ್ರತಿ ಸಾರಿ ಕೂಡ DMK ಮತ್ತು ಅಣ್ಣಾ DMK ನಡುವೆ ನೇರ ಪೈಪೋಟಿ ಇತ್ತು. ಬಟ್ ಈ ಬಾರಿ ಏನು ವಿಜಯ್ ಅವರ ರಾಜಕೀಯ ಎಂಟ್ರಿ ಏನಿದೆಯಲ್ಲ ಇದೊಂದು ರೀತಿ ತಮಿಳುನಾಡಿನ ರಾಜಕೀಯದಲ್ಲಿ ಕೇಂದ್ರ ಬಿಂದುವಾಗಿ ಗುರುತಿಸ್ಕೊಂಡಿದ್ದಾರೆ. ಸೊ TVK ಪಕ್ಷ ಏನಾದರೂ ಈ ಬಾರಿ ಅತಿ ದೊಡ್ಡ ಇಂಪ್ಯಾಕ್ಟ್ ಏನಾದರೂ ಮಾಡುತ್ತಾ ಗ್ರೌಂಡ್ ಲೆವೆಲಲ್ಲಿ ಏನಾದರೂ DMK ಮತಗಳಿಗೆ DMK ಮತಗಳ ಒಂದು ಸೆಳೆಯುತ್ತಾ ಅಥವಾ ಅಣ್ಣಾ DMK ಮತಗಳನ್ನ ಸೆಳೆಯುತ್ತಾ. ಸೊ TVK ಒಂದು ಎಂಟ್ರಿ ಏನಿದೆಯಲ್ಲ ಇದು ಯಾವ ಪಕ್ಷಕ್ಕೆ ಹಿನ್ನಡೆಯನ್ನು ತರುತ್ತೆ ಅನ್ನುವಂತಹ ಪ್ರಶ್ನೆಗಳಿಗೆ ಸೊ ಮುಂದಿನ ದಿನಗಳಲ್ಲಿ ಉತ್ತರ ಕಾದು ನೋಡಬೇಕಾಗುತ್ತೆ. ಬಟ್ ಪ್ರಸ್ತುತ ಸಟ್ಟ ಬಜಾರ್ನ ಒಂದು ಫಲಿತಾಂಶದ ಪ್ರಕಾರ ಸಟ್ಟ ಬಜಾರಲ್ಲಿ ತಮಿಳುನಾಡಿಗೆ ಒಂದು 234 ಶಾಸಕರ ಬಲವನ್ನು ಹೊಂದಿದೆ. ಸೊ ಅಲ್ಲಿ ಏನಾದರೂ ಸರ್ಕಾರ ರಚಿಸಬೇಕು ಅಂದರೆ 118 ಕ್ಷೇತ್ರಗಳ ಒಂದು ಶಾಸಕರ ಬಲ ಬೇಕು ಅನ್ನುವಂಥದ್ದು. ಸೊ ಅದರ ಒಂದು DMK ಒಂದು ನಂಬರ್ಸನ್ನು ಕೊಡ್ತಾ ಇದ್ದಾರೆ, ಅದು ಸಟ್ಟ ಬಜಾರ್ ಹೇಳ್ತಾ ಇದೆ. ಸೊ ಈ ಬಾರಿ ತಮಿಳುನಾಡಿನಲ್ಲಿ DMK ನೇತೃತ್ವದ ಮೈತ್ರಿಕೂಟ ಸರ್ಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ಫಲಿತಾಂಶವನ್ನು ಕೊಡ್ತಾ ಇದೆ. ಅದರಲ್ಲೂ ಕೂಡ ನಂಬರಿಂಗ್ ಕೊಡ್ತಾ ಇದೆ 140ರಿಂದ 144 ಕ್ಷೇತ್ರಗಳಲ್ಲಿ DMK ಗೆಲ್ಲುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅಣ್ಣಾ DMK ಮತ್ತು TVK ಪಕ್ಷಕ್ಕೆ ಯಾವುದೇ ರೀತಿ ಅಂಕಿಅಂಶವನ್ನು ಕೊಡ್ತಾ ಇಲ್ಲ. ಬಟ್ ಸ್ಪಷ್ಟವಾಗಿ ಅದು ಹೇಳ್ತಿದ್ದಾರೆ DMK ಈ ಬಾರಿ ಜಯಭೇರಿ ಬಾರಿಸುತ್ತೆ ಅನ್ನುವಂಥದ್ದು ಸಟ್ಟ ಬಜಾರ್ನ ಫಲಿತಾಂಶ. ಸೊ DMK 2021ರ ಫಲಿತಾಂಶದಲ್ಲಿ ಬರೋಬ್ಬರಿ 159 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು. ಸೊ ಈ ಬಾರಿ MK ಸ್ಟಾಲಿನ್ ಅವರು ಆಡಳಿತ ವಿರೋಧ ಅಲೆಯನ್ನು ಎದುರಿಸಿ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಏನಾದರೂ ಬರ್ತಾರಾ ಅನ್ನುವಂತಹ ಪ್ರಶ್ನೆಗಳು. ಸೊ DMK 2021ರಲ್ಲಿ 159 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ತಮಿಳುನಾಡಿನಲ್ಲಿ ಮತ್ತೊಮ್ಮೆ MK ಸ್ಟಾಲಿನ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಅಥವಾ ಕೇರಳಂನಲ್ಲಿ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಮತ್ತೊಮ್ಮೆ ಆಡಳಿತವನ್ನು 4ನೇ ಬಾರಿ ಗಳಿಸುವ ಮುಖಾಂತರ ಏನಾದರೂ ಇತಿಹಾಸವನ್ನು ನಿರ್ಮಿಸ್ತಾರಾ ಅಥವಾ ಅಸ್ಸಾಂನಲ್ಲಿ ಹೇಮಂತ್ ಬಿಶ್ವ ಶರ್ಮಾ ಏನಾದರೂ 3ನೇ ಬಾರಿಗೆ BJPಗೆ ಹ್ಯಾಟ್ರಿಕ್ ಗೆಲುವು ತರುವ ಮುಖಾಂತರ ಮತ್ತೊಮ್ಮೆ BJP ಸರ್ಕಾರವನ್ನು ರಚಿಸ್ತಾರ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ
ಕಾದು ನೋಡಬೇಕಾಗುತ್ತೆ ಮತದಾರರು ಯಾವ ರೀತಿಯಾದಂಥ ಭವಿಷ್ಯವನ್ನು ಮತಪೆಟ್ಟಿಗೆಯಲ್ಲಿ ಭದ್ರ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಅವ್ರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.